ನೋಟ್ಸ್ ಬರಿಬೇಕು ಅನ್ನೋ ಪ್ರೆಷರ್ ಇರುತ್ತೆ, ಆದ್ರೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಟೀಚರ್ಸ್ ಯಾರು ಚೆಕ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್, ಚೆಕ್ ಮಾಡೋವಾಗ ಸಿಕ್ಕಾಕೊಂಡ್ರೆ ಅಂತ ಹುಗಿಯೋದ್ ಬಿಟ್ರೆ ಇನ್ನೇನ್ ಮಾಡ್ತಾರೆ ಅನ್ನೋ ಕೇರ್ಲೆಸ್ನೆಸ್. ಎಲ್ಲಾ ಕ್ಲಾಸ್ ಅಲ್ಲೂ ಒಂದೇ ಒಂದ್ ಅಕ್ಷರ ನೋಟ್ಸ್ ಬರೀದಿರೋ ಜಾಟ್ ನನ್ ಮಗ ಒಬ್ಬ ಇದ್ದೇ ಇರ್ತಾನೆ, ಅವನೇ ನಾನು. ಕಾಲೇಜ್ ಸ್ಟಾರ್ಟ್ ಆದಾಗ ಇನ್ಮೇಲೆ ಎಲ್ಲಾ ನೋಟ್ಸ್ ನೀಟಾಗಿ ಬರ್ದು ಕಂಪ್ಲೀಟ್ ಮಾಡ್ಬೇಕು. ಒಂದೊಂದ್ ಸಬ್ಜೆಕ್ಟ್ ಒಂದೊಂದ್ ನೋಟ್ಬುಕ್ ಇಟ್ಟು ಹೆಡ್ಡಿಂಗ್ ಗೆ ಬ್ಲಾಕ್ ಪೆನ್ನು, ನೋಟ್ಸ್ ಗೆ ಬ್ಲೂ ಪೆನ್ನು ಯೂಸ್ ಮಾಡಿ ಒಳ್ಳೆ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ಬೇಕು. ಬರ್ದ ಮೇಲೆ ಪೆನ್ಸಿಲ್ ಅಲ್ಲಿ ಲೈನ್ ಹಾಕ್ಬೇಕು. ಎಷ್ಟು ನೀಟಾಗಿ ಇಟ್ಕೋಬೇಕು ಅಂದ್ರೆ ಕ್ಲಾಸ್ ಅಲ್ಲಿ ಎಲ್ರು ನನ್ ನೋಟ್ಸ್ ನೋಡ್ಕೊಂಡೆ ಅವ್ರ ನೋಟ್ಸ್ ಬರೀಬೇಕು. ನನ್ ನೋಟ್ಸ್ ಗೋಸ್ಕರ ಎಲ್ರು ಕಿತ್ತಾಡ್ಬೇಕು. ಇಷ್ಟೆಲ್ಲಾ ಮಾಡೋಣ ಅಂತ ಅನ್ಕೊಂತೀವಿ, ಆದ್ರೆ ನಾವ್ ಮಾಡ್ತೀವಾ? ನೋ ವೇ. ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರೋ ಒಂದ್ 10 ದಿನದ ಜೋಶು ಅಷ್ಟೇ. ಹೋಗ್ತಾ ಹೋಗ್ತಾ ಸಬ್ಜೆಕ್ಟ್ ವೈಸ್ ಸಪರೇಟ್ ನೋಟ್ಬುಕ್ ಇಡೋ ಬದಲು ಎಲ್ಲಾ ಸಬ್ಜೆಕ್ಟ್ ಒಂದೇ ಬುಕ್ ಅಲ್ಲಿ ಬರ್ದಿರ್ತೀವಿ. ನೀಟಾಗಿ ಬರೆಯೋಣ ಅಂತ ಅನ್ಕೊಂಡಿರೋ ನೋಟ್ಸ್ ಅಲ್ಲಿ ಕಾಲ್ ಭಾಗ ಬಾಲ್ ಪೆನ್ನು, ಕಾಲ್ ಭಾಗ ಜೆಲ್ ಪೆನ್ನು, ಕಾಲ್ ಭಾಗ ಬ್ಲಾಕ್ ಪೆನ್ನು ಅಂತ ಕೈಗೆ ಸಿಕ್ಕಿರೋ ಪೆನ್ ಅಲ್ಲಿ ಏನೇನೋ ಗೀಚಿರ್ತೀವಿ. ಪೆನ್ಸಿಲ್ ಅಲ್ಲಿ ಲೈನ್ ಹಾಕೋ ಬದಲು ನಿಮ್ ಕ್ಲಾಸ್ ಅಲ್ಲಿ ಯಾವ್ದೋ ಹುಡುಗಿಗೆ ಲೈನ್ ಹಾಕ್ತಿರ್ತೀರಾ. ಎಕ್ಸಾಮ್ ಟೈಮ್ ಅಲ್ಲಿ ಓದೋಣ ಅಂತ ಕೈಗೆ ಬುಕ್ ತಗೊಂಡ್ರೆ ನಾವ್ ಏನ್ ಬರ್ದಿದೀವೋ ನಮ್ಗೆ ಅರ್ಥ ಆಗ್ ಸಾಯ್ತಿರಲ್ಲ. ಕ್ಯಾರೆಟ್ ಅಲ್ವಾ ಮಾಡಕ್ ಹೋಗಿ ಕಲ್ಗಚ್ ಮಾಡಿರ್ತೀವಿ. ಅಲ್ಲ ಗುರು, ಈ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿ PDF ಸಾಫ್ಟ್ ಕಾಪಿ ಅಂತ ಬಂದ್ಮೇಲೂ ಈ ನೋಟ್ಸ್ ನೆಲ್ಲ ಬರಿಬೇಕಾ? ಪಾಠ ಅರ್ಥ ಆಗ್ಲಿ ಆಗದೆ ಇರ್ಲಿ, ಕಾಟಾಚಾರಕ್ಕೆ ಬರಿಬೇಕು ಅನ್ನೋ ಕರ್ಮಾನೆ